ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿದ್ದ ಸಂಸತ್ನ ವಂದೇ ಮಾತರಂ ಚರ್ಚೆನಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಬಹಳ ಮಾತಿನ ಚಕಮಕಿಯಾಗಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬತಲ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಡಿಬೇಟ್ ಇಟ್ಕೊಂಡಿದ್ರು. ಈಗ ಆ ಚರ್ಚೆ ನಡೆದಿದೆ. ಪಿಎಂ ಮೋದಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಮುಸ್ಲಿಮರ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನೋ ಕಾರಣವನ್ನ ಕೊಟ್ಟು ನೆಹರು ಮತ್ತು ಕಾಂಗ್ರೆಸ್ ಈ ಗೀತೆಗೆ ವಿರೋಧ ವ್ಯಕ್ತಪಡಿಸಿದ್ರು. 1937ರಲ್ಲಿ ಮಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ವಂದೇ ಮಾತರಂ ವಿರುದ್ಧ ಅಭಿಯಾನ ಶುರು ಮಾಡಿತು. ಆದರೆ ನೆಹರು ಮತ್ತು ಕಾಂಗ್ರೆಸ್ ಅದನ್ನ ವಿರೋಧಿಸುವ ಬದಲು, ಜಿನ್ನಾ ನೀತಿಯನ್ನ ವಿರೋಧಿಸುವ ಬದಲು ಗೀತೆಯನ್ನ ಹೌದಾ ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ್ರು. ನೆಹರು ಈ ಕುರಿತು ಸುಭಾಷ್ ಚಂದ್ರ ಬೋಸ್ ಅವರಿಗೂ ಪತ್ರ ಬರೆದಿದ್ರು. ಅದರಲ್ಲಿ ಜಿನ್ನಾ ಭಾವನೆಯನ್ನ ಒಪ್ತೀವಿ, ಬಂಕಿಮ ಚಂದ್ರ ಚಟರ್ಜಿ ಅವರು ಬರೆದ ಆನಂದ ಮಠ ಕಾದಂಬರಿಯಲ್ಲಿ ವಂದೇ ಮಾತರಂ ಗೀತೆಯ ಹಿನ್ನೆಲೆ ಮುಸ್ಲಿಮರನ್ನ ಕೆರಳಿಸಬಹುದು ಅಂತ ನಾನು ಕೂಡ ಭಾವಿಸ್ತೀನಿ ಅಂತ ಹೇಳಿ ನೆಹರು ಉಲ್ಲೇಖ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್ರಿಗೆ ಬರೆದ ಪತ್ರದಲ್ಲಿ ಅಂತ ಮೋದಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಬ್ರಿಟಿಷರು ನಮ್ಮನ್ನ ಒಡೆದು ಆಳೋ ನೀತಿಯನ್ನ ಅನುಸರಿಸಿದ್ರು. ಹಾಗಾಗಿನೇ 1905ರಲ್ಲಿ ಬಂಗಾಳ ವಿಭಜಿಸಿ ಇಡೀ ದೇಶವನ್ನೇ ಒಡೆಯೋ ಪ್ಲಾನ್ ಮಾಡಿದ್ರು. ಆದ್ರೆ ಅದಕ್ಕೆ ಅಡ್ಡ ಬಂಡೆಯಾಗಿ ನಿಂತಿದ್ದು ಇದೇ ವಂದೇ ಮಾತರಂ. ಇದು ಬರೀ ಗೀತೆಯಲ್ಲ, ವಸಾಹತುಶಾಹಿ ಆಡಳಿತದಿಂದ ಭಾರತೀಯರನ್ನ ಬಿಡುಗಡೆಗೊಳಿಸೋಕೆ ಒಂದು ಪವಿತ್ರ ಯುದ್ಧ ಘೋಷ ವಾಕ್ಯವಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆ ದೇಶದಲ್ಲಿ ಹೇರಲಾಗಿದ್ದ ತುರ್ತು ಪರಿಸ್ಥಿತಿ ಬಗ್ಗೆ ಕೂಡ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಂದೇ ಮಾತರಂ 50 ವರ್ಷ ಪೂರೈಸಿದಾಗ ಭಾರತ ಬ್ರಿಟಿಷರ ಆಡಳಿತದಲ್ಲಿತ್ತು. 100 ಇಯರ್ಸ್ ಕಂಪ್ಲೀಟ್ ಆದಾಗ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿತ್ತು. ಈ ಟೈಮ್ನಲ್ಲಿ ಹಲವು ದೇಶಭಕ್ತರನ್ನ ಜೈಲಿಗೆ ಹಾಕಲಾಯಿತು. ಈಗ 150ನೇ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಈ ಗೀತೆಯ ವೈಭವ ಪುನಃ ಸ್ಥಾಪಿಸೋಕೆ ಇದು ಉತ್ತಮ ಅವಕಾಶ ಅಂತ ಮೋದಿ ಹೇಳಿದ್ದಾರೆ. ಏನು, ಮೋದಿ ಈ ರೀತಿ ಮಾತನಾಡ್ತಿದ್ದ ಹಾಗೆ ವಿಪಕ್ಷಗಳು ಕೂಡ, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಅದಕ್ಕೆ ಕೆಂಡಾಮಂಡಲವಾಗಿ ಪ್ರತಿಕ್ರಿಯೆ ಕೊಟ್ಟರು. ನೆಹರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬರೆದಿದ್ದರು ಅಂತ ಪಿಎಂ ಹೇಳಿದ ಪತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪ್ರಿಯಾಂಕಾ ವಾದ್ರಾ ಗಾಂಧಿ ಪ್ರತಿಕ್ರಿಯೆ ಕೊಟ್ಟರು. ಅಲ್ಲದೆ ಆ ಪತ್ರದಲ್ಲಿನ ಎಲ್ಲಾ ಭಾಗಗಳ ಬಗ್ಗೆ ಮೋದಿ ಮಾತಾಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಈ ಹಿಂದೆ ವಂದೇ ಮಾತರಂ ಗೀತೆಯ 2 ಪ್ಯಾರಾಗಳನ್ನ ಮಾತ್ರ ಅಡಾಪ್ಟ್ ಮಾಡಿಕೊಳ್ಳಲಾಗಿತ್ತು. ಆ ಟೈಮ್ನಲ್ಲಿ BR ಅಂಬೇಡ್ಕರ್ ಅವರು ಇದ್ರು, ಸಂಘದ ನಾಯಕ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಕೂಡ ಹಾಜರಿದ್ರು. ಯಾಕೆ ಅವರು ಇದಕ್ಕೆ ವಿರೋಧ ಮಾಡಲಿಲ್ಲ ಅಂತ ಪ್ರಿಯಾಂಕಾ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪದೇ ಪದೇ ನೆಹರು ಅವರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ, ಈ ವಿಷಯದ ಬಗ್ಗೆ ಅಂದ್ರೆ ನೆಹರು ಬಗ್ಗೆನೆ ಪಾರ್ಲಿಮೆಂಟ್ ನಲ್ಲಿ ಡಿಬೇಟ್ ಮಾಡೋಣ ಬನ್ರಿ ಅಂತ ಸವಾಲು ಹಾಕಿದ್ದಾರೆ. ಏನು ಸ್ನೇಹಿತರೆ, ವಂದೇ ಮಾತರಂ ಗೀತೆ ಬಗ್ಗೆ ಮಂಗಳವಾರ ರಾಜ್ಯಸಭೆಯಲ್ಲಿ ಡಿಬೇಟ್ ನಡೆಯುತ್ತೆ. ಗೃಹ ಮಂತ್ರಿ ಅಮಿತ್ ಶಾ ಮೊದಲು ಮಾತನಾಡ್ತಾರೆ. ಈ ಹಿಂದೆ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ ಗೀತೆಯ ಕೆಲ ಲೈನ್ಗಳನ್ನ ರಿಮೂವ್ ಮಾಡಿತ್ತು. ಗೀತೆಯ ಕೇವಲ ಮೊದಲೆರಡು ಚರಣಗಳನ್ನ ಮಾತ್ರ ರಾಷ್ಟ್ರೀಯ ಸಭೆಗಳಲ್ಲಿ ಹಾಡೋಕೆ ಡಿಸೈಡ್ ಮಾಡಿದ್ರು. ಇದು ಭಾರತ ವಿಭಜನೆಯ ಬೀಜವನ್ನ ಬಿತ್ತಿತ್ತು ಅವತ್ತೇ ಅಂತ ಬಿಜೆಪಿ ಮತ್ತು ಮೋದಿ ಇತ್ತೀಚೆಗೆ ಆರೋಪ ಮಾಡ್ತಾ ಬಂದ್ರು. ಅದಕ್ಕೆ ಈ ಡಿಬೇಟ್ ಇಟ್ಕೊಂಡಿದ್ದಾರೆ. ಈಗ 150 ಇಯರ್ಸ್ 150 ವರ್ಷ ಆಗಿರೋ ಸಂದರ್ಭದಲ್ಲಿ ದೇಶದ ಸಂಸತ್ನಲ್ಲೇನೆ ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಅಂತ ಇಟ್ಕೊಂಡಿದ್ದಾರೆ. ಭಾರತದ ವಾಯುಯಾನದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಿರೋ ಇಂಡಿಗೋ ಅವಾಂತರ ನಿರಂತರ 7ನೇ ದಿನ ಕೂಡ ಕಂಟಿನ್ಯೂ ಆಗಿದೆ. ಸೋಮವಾರ ಕೂಡ ಭರ್ತಿ 500ಕ್ಕೂ ಅಧಿಕ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಮತ್ತೆ ಸಾವಿರಾರು ಜನ ಏರ್ಪೋರ್ಟ್ ಅಲ್ಲಿ ಅತಂತ್ರ ಆಗಿದ್ದಾರೆ. ಈ ಮೂಲಕ ಇದುವರೆಗೂ ಸುಮಾರು 5.8 ಲಕ್ಷ ಪ್ರಯಾಣಿಕರು ತೊಂದರೆಗೆ ಒಳಗಾಗಿದ್ದಾರೆ ಟೋಟಲ್ ಆಗಿ. ಇದನ್ನ ರಾಜ್ಯಸಭೆಯಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ TDPನ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಜೊತೆಗೆ ಎಲ್ಲ ಏರ್ಲೈನ್ಸ್ಗೂ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ತನಿಖೆ ನಡೀತಾ ಇದೆ. ಎಲ್ಲ ಏರ್ಲೈನ್ಸ್ಗೂ ಪಾಠ ಆಗೋ ರೀತಿಯ ಕ್ರಮಗಳನ್ನ ತಗೊಳ್ತೀವಿ. ಪ್ರಯಾಣಿಕರ ಸೇಫ್ಟಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂದಿದ್ದಾರೆ. ಇಂಡಿಗೋದ ಸಿಬ್ಬಂದಿಯ ಸ್ಕೆಡ್ಯೂಲ್ ಮತ್ತು ಪ್ಲಾನಿಂಗ್ ನಲ್ಲಿ ಸಮಸ್ಯೆಯಾಗಿ ಅವಾಂತರ ಉಂಟಾಗಿದೆ. ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಇಂಡಿಗೋ ವಿಫಲ ಆಗಿದೆ. ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ನಿಯಮಗಳನ್ನ ಸರಿಯಾಗಿ ಫಾಲೋ ಮಾಡಲಾಗ್ತಿದ್ಯಾ ಅನ್ನೋದ್ರ ಬಗ್ಗೆ ಸರ್ಕಾರ ನೋಡ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಈ ಸಮಸ್ಯೆ ಬಗ್ಗೆ ಇಂಡಿಗೋ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಕ್ರೈಸಿಸ್ ಶುರು ಆದಾಗಿನಿಂದ ರೆಗ್ಯುಲರ್ ಆಗಿ ನಾವು ಮೀಟಿಂಗ್ ಮಾಡ್ತಾ ಇದೀವಿ. ಇದನ್ನ ಬಗೆಹರಿಸೋಕೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ CMG ಕೂಡ ಸೆಟಪ್ ಮಾಡಲಾಗಿದೆ. ಪರಿಸ್ಥಿತಿಯನ್ನ ಮಾನಿಟರ್ ಮಾಡ್ತಾ ಇದೀವಿ ಅಂತ ಸ್ಟ್ಯಾಂಡರ್ಡ್ ಹೇಳಿಕೆ ಕೊಟ್ಟಿದೆ. ಏನು, ಮತ್ತಷ್ಟು ವಿವಾದ ಸೃಷ್ಟಿಸುತ್ತಿದ್ದ ಹಾಗೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಅಂತ ದಿಲ್ಲಿ ಹೈಕೋರ್ಟ್ಗೆ PIL ಸಲ್ಲಿಕೆಯಾಗಿದೆ. ಕೇಂದ್ರ ಸರ್ಕಾರ ಮತ್ತು ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಇಮಿಡಿಯೇಟ್ ಆಗಿ ಸಹಾಯ ಮಾಡಬೇಕು, ರದ್ದಾದ ಟಿಕೆಟ್ ಹಣವನ್ನ ರೀಫಂಡ್ ಮಾಡಬೇಕು, ಒಟ್ಟಿನಲ್ಲಿ ಪ್ರಯಾಣಿಕರ ಪರ ನಿಲ್ಲಬೇಕು ಅಂತ ಹೇಳಿ ಮನವಿ ಮಾಡಲಾಗಿದೆ.
ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇದನ್ನ ನಿರಾಕರಿಸಿದೆ. ತುರ್ತು ವಿಚಾರಣೆ ಬೇಡ, ಇದು ಸೀರಿಯಸ್ ಮ್ಯಾಟರ್ ಅಂತ ನಮಗೂ ಗೊತ್ತು. ಸದ್ಯ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಪರಿಸ್ಥಿತಿಯನ್ನು ಅರಿತು ಕ್ರಮಗಳನ್ನು ತಗೊಳ್ತಾ ಇದೆ ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠ ಹೇಳಿತ್ತು. ಇನ್ನು ಇಂಡಿಗೋ ಟಿಕೆಟ್ ಹಣದ ರೀಫಂಡ್ ಜೊತೆಗೆ ಪ್ರಯಾಣಿಕರ ಬ್ಯಾಗ್ಗಳನ್ನು ಕೂಡ ಡೆಲಿವರ್ ಮಾಡ್ತಿದೆ. ಇದುವರೆಗೂ 4,500 ಬ್ಯಾಗ್ಗಳನ್ನು ತಲುಪಿಸಿದೆ. ಮುಂದಿನ 36 ಗಂಟೆಗಳಲ್ಲಿ ಉಳಿದಿರೋ 4,500 ಬ್ಯಾಗ್ಗಳನ್ನು ಡೆಲಿವರ್ ಮಾಡೋ ಟಾರ್ಗೆಟ್ ಹಾಕೊಂಡಿದೆ. ಹಾಗೆ ಇದುವರೆಗೂ 827 ಕೋಟಿ ಟಿಕೆಟ್ ಹಣವನ್ನ ಪ್ರಯಾಣಿಕರಿಗೆ ರೀಫಂಡ್ ಮಾಡಲಾಗಿದೆ. ಮತ್ತೊಂದು ಕಡೆ ಈ ವಿಚಾರವಾಗಿ ದೇಶಾದ್ಯಂತ ಇಂಡಿಗೋ ವಿಮಾನ ಕ್ಯಾನ್ಸಲೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನಿಯರ್ ಖರ್ಗೆ, ಯಾರು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ. ಹವಾಯಿ ಚಪ್ಪಲಿ ಹಾಕೋರು ಕೂಡ ಒಮ್ಮೆ ವಿಮಾನದಲ್ಲಿ ಹಾರಬಹುದು ಅಂತ PM ಮೋದಿ ಹೇಳಿದ್ರು. ಈಗ ನೋಡಿದ್ರೆ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳ ಮೇಲೆ ಹವಾಯಿ ಚಪ್ಪಲಿಗಳು ಹಾರ್ತಾ ಇವೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಇಂಡಿಗೋದ ಉದ್ಯೋಗಿ ಬರೆದಿದ್ದಾರೆ ಎನ್ನಲಾದ ಅನಾಮಧೇಯ ಲೆಟರ್ ಒಂದು ವೈರಲ್ ಆಗ್ತಿದೆ. ಇದರಲ್ಲಿ ಈ ಅವಾಂತರಕ್ಕೆಲ್ಲ ಇಂಡಿಗೋದ ಟಾಪ್ ಲೀಡರ್ಶಿಪ್ ಕಾರಣ, CEO ಪೀಟರ್ ಎಲ್ಬರ್ಸ್, ಚೀಫ್ ಆಪರೇಟಿಂಗ್ ಆಫೀಸರ್ ಇವರೆಲ್ಲ ಕಾರಣ ಇದಕ್ಕೆ ಅಂತ ಅನೇಕರ ಹೆಸರನ್ನ ಉಲ್ಲೇಖಿಸಲಾಗಿದೆ. ಹಾಗೆ ಏರ್ಲೈನ್ಸ್ನ ವರ್ಕ್ ಕಲ್ಚರ್ ಸರಿ ಇಲ್ಲ, ಉದ್ಯೋಗಿಗಳ ಕೈಯಲ್ಲಿ ಓವರ್ ವರ್ಕ್ ಮಾಡಿಸ್ಕೊಳ್ತಿದ್ದಾರೆ, ಸರಿಯಾಗಿ ರೆಸ್ಟ್ ಇಲ್ಲ, ಕಮ್ಮಿ ಸಂಬಳ, ಸಿಬ್ಬಂದಿಯ ಸೇಫ್ಟಿ ಬಗ್ಗೆ ಕಾಳಜಿ ಇಲ್ಲ, ಇದರ ಬಗ್ಗೆ ಧ್ವನಿ ಎತ್ತಿದ ಉದ್ಯೋಗಿಗಳನ್ನ ಅಪಮಾನಿಸಲಾಗ್ತಾ ಇದೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಅನಾಮಧೇಯ ಪತ್ರ ಇದು. ಸೊ ಸದ್ಯಕ್ಕೆ ಅದನ್ನು ಅದೇ ರೀತಿ ನೋಡಬೇಕು. ಇಂಡಿಗೋ ಕಂಪನಿಯ ಇಂಟರ್ಗ್ಲೋಬ್ ಏವಿಯೇಷನ್ ಷೇರುಗಳು ಮತ್ತೆ 8% ಕುಸಿತವನ್ನ ಕಂಡು 4,907 ರೂಪಾಯಿಗೀಗ ತಲುಪಿದೆ. ಅದು ಏನೋ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯಾಗ್ತಿರೋ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಮತದಾರರಿಗೆ ಆಮಿಷ ನೀಡಿ ಗೆದ್ದಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಸಿಎಂ ಹಾಗೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರನ್ನ ಒಳಗೊಂಡ ದ್ವಿಸದಸ್ಯ ಪೀಠ ಈ ನೋಟಿಸ್ ಕೊಟ್ಟಿದ್ದು ಪ್ರತಿಕ್ರಿಯೆ ಕೊಡುವಂತೆ ಸೂಚಿಸಿದೆ. ಆ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಆಮಿಷವನ್ನ ಕೊಟ್ಟು ಗೆದ್ದಿದ್ದಾರೆ. ಇದು ಚುನಾವಣಾ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ KM ಶಂಕರ್ ಅನ್ನೋರು ಹೈಕೋರ್ಟ್ನಲ್ಲಿ ದೂರನ್ನ ದಾಖಲಿಸಿದ್ರು. ಅದನ್ನ ವಜಾ ಮಾಡಲಾಗಿತ್ತು. ಆದರೆ ಅವರೀಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಅಲ್ಲಿ ಈ ನೋಟಿಸ್ ಕೊಡಲಾಗಿದೆ. ಕರ್ನಾಟಕದ ಕುರ್ಚಿ ಕಿತ್ತಾಟ, ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗ್ತಾ ಇದೆ. ಒಂದು ವೇಳೆ ತಮ್ಮನ್ನ ಕೆಳಗಿಳಿಸೋದಾದ್ರೆ ಪರಮೇಶ್ವರ್ ಅವರನ್ನ ಮಾಡಿದ್ರೆ ಬೆಟರ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ DKಗೆ ಕುರ್ಚಿ ತಪ್ಪಿಸೋಕೆ ದಾಳ ಉರುಳಿಸ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ರಾಹುಲ್ ಗಾಂಧಿಯಿಂದ ಒಂದು ಕಾಲ್ ಬಂದರೂ ಸಾಕು ಸ್ಥಾನ ಬಿಟ್ಕೊಡೋಕೆ ರೆಡಿ ಇದ್ದಾರೆ ಅಂತ ಕೂಡ ಸುದ್ದಿ ಹರಿದಾಡ್ತಾ ಇದೆ. ಇತ್ತೀಚೆಗಷ್ಟೇ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆದಾಗ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರಾದ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, SC ಮಹಾದೇವಪ್ಪ ಅವರೊಂದಿಗೆ ಮೀಟಿಂಗ್ ಮಾಡಿದ್ರು. ಅಲ್ಲದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಜೊತೆಗೂ ಡಿಸ್ಕಸ್ ಮಾಡಿದ್ರು. ಅಲ್ಲಿ ಅಧಿಕಾರಕ್ಕೆ ಅಂಟಿಕೊಂಡು ಕೂತ್ಕೊಳ್ಳೋ ಉದ್ದೇಶ ನನಗಿಲ್ಲ, ಆದ್ರೆ ಒಂದು ವೇಳೆ ತಾವು ಕೆಳಗಿಳಿದಾಗ ಸಿಎಂ ಸ್ಥಾನದಲ್ಲಿ ಪರಿಶಿಷ್ಟ ಸಮುದಾಯದ ನಾಯಕರೇ ಕುತ್ಕೋಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಅಂತೆಲ್ಲ ಮಾಹಿತಿ ಬರ್ತಾ ಇದೆ. ಅದರಂತೆ ಪರಮೇಶ್ವರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು DCM DK ಶಿವಕುಮಾರ್ಗೆ ಒಂದು ಕಿವಿಮಾತು ಹೇಳಿದ್ದಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಸಿಎಂ ಆಗೋಕೆ ಪಕ್ಷದಲ್ಲಿನ ಹಿರಿಯ ನಾಯಕರ ಬೆಂಬಲ ಬೇಕು ಅಂತ ಹೇಳಿದಾರಂತೆ. ಹೀಗಾಗಿನೇ DK ಸತೀಶ್ ಜಾರಕಿಹೊಳಿ ಅವ್ರನ್ನ 2 ಸಲ ಮೀಟ್ ಮಾಡಿದ್ರು, ಮನಗೆಲ್ಲೋಕೆ ಪ್ರಯತ್ನ ಪಟ್ಟರು ಅನ್ನೋ ವಿಶ್ಲೇಷಣೆನೂ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟವೇ ನಡೆದೇ ಇಲ್ಲ, ಇದೆಲ್ಲ ವಿಪಕ್ಷಗಳು ಸೃಷ್ಟಿ ಮಾಡಿದ್ದು. DKಶಿ ಅವಕಾಶ ಕೇಳಿದ್ರು, ಆದ್ರೆ ಹೈಕಮಾಂಡ್ ಒಪ್ಪಿಲ್ಲ. ಅವರು ಸಿಎಂ ಬದಲಾವಣೆ ಮಾಡೋ ಸಂದರ್ಭ ಈಗ ಬಂದಿಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ನವರು. ದಿಲ್ಲಿಯಲ್ಲೂ ರಾಜ್ಯ ರಾಜಕೀಯದ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಸಿಎಂ ಅವ್ರನ್ನ ದಿಲ್ಲಿಗೆ ಯಾರು ಕರೆದೇ ಇಲ್ಲ. ಸೊ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಘೋಷಿಸಿಬಿಟ್ಟಿದ್ದಾರೆ. ಆಮೇಲೆ ಕೊನೆಗೆ ಲಾಸ್ಟಿಗೆ ಒಂದು ಲೈನ್ ಸೇರಿಸಿದ್ದಾರೆ, ಇದು ನನ್ನ ವೈಯಕ್ತಿಕ ನಂಬಿಕೆ ಅಂತ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಇನ್ನು ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಕಲಾಪ ಶುರುವಾಗ್ತಿದ್ದ ಹಾಗೆ ಇತ್ತೀಚೆಗೆ ನಿಧನರಾದ ಸಾಲುಮರದ ತಿಮ್ಮಕ್ಕರಂತಹ ಗಣ್ಯರು, ಮಾಜಿ ಸಚಿವ HY ಮೇಟಿಯಂತಹ ವ್ಯಕ್ತಿಗಳು ಸೇರಿ ಹಲವರಿಗೆ ಸಂತಾಪ ಸೂಚಿಸಲಾಯಿತು. ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೇಲೂರಲ್ಲಿ ಸಾಲುಮರದ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ನಿರ್ಮಿಸೋ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೀವಿ.
ಅವರ ಹೆಸರಲ್ಲಿ ಪ್ರಶಸ್ತಿ ಕೊಡೋಕು ಡಿಸೈಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಬುಧವಾರ ಮತ್ತು ಗುರುವಾರ 2 ದಿನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಮೀಸಲಿಡಲಾಗುತ್ತೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಡಿಸೆಂಬರ್ 9ಕ್ಕೆ ಸುಮಾರು 20,000 ರೈತರೊಂದಿಗೆ ಬಿಜೆಪಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಪ್ಲಾನ್ ಮಾಡಿದೆ. ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗ್ತಿದ್ದ ಹಾಗೆ ಮಹಾರಾಷ್ಟ್ರ ಗಡಿಯಲ್ಲಿ ಶಿವಸೇನೆ ಹಾಗೂ ಎಂಇಎಸ್ ಕಾರ್ಯಕರ್ತರು ಕಿರಿಕಿರಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ನ ಮಹಾಮೇಳಾವ್ಗೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೊಲ್ಲಾಪುರದಲ್ಲಿ ಕರ್ನಾಟಕ ಸಾರಿಗೆ ಬಸ್ಗಳನ್ನು ತಡೆದು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಥಣಿಯಲ್ಲಿ ಮಹಾರಾಷ್ಟ್ರದ ಸಾರಿಗೆ ಬಸ್ ಅನ್ನು ಕೂಡ ಕರವೇ ಕಾರ್ಯಕರ್ತರು ತಡೆದು ಪ್ರತಿಭಟಿಸಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹಾಗೆ 2 ರಾಜ್ಯಗಳ ನಡುವೆ ಬಸ್ ಸಂಚಾರ ಬಂದಾಯಿತು. ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ ಕೂಡ ಮಹಾಮೇಳಕ್ಕೆ ಮುಂದಾಗ್ತಾ ಇದ್ದು, ಈ ಸಂಬಂಧ ಎಂಇಎಸ್ ಮುಖಂಡ ಮಾಳೋಜಿ ಅಷ್ಟೇಕರ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನೋ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋ ನಟ ದರ್ಶನ್ ಮತ್ತೆ ಸುದ್ದಿಯಾಗಿದ್ದಾರೆ. ಸಹ ಕೈದಿಗಳಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ದರ್ಶನ್ ಇರೋ ಸೆಲ್ನಲ್ಲಿ ಅನುಕುಮಾರ್, ಜಗ್ಗಾ ನಾಗರಾಜು, ಪ್ರದೋಷ್, ಲಕ್ಷ್ಮಣ್ ಅನ್ನೋ ಆರೋಪಿಗಳಿದ್ದಾರೆ. ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೇ ಜೈಲು ಸೇರಿದವರು. ಇವರಲ್ಲಿ ಕೆಲವರಿಗೆ ದರ್ಶನ್ ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಜೊತೆಗೆ ಕೆಲ ದಿನಗಳ ಹಿಂದೆ ಜೈಲಲ್ಲಿ ದೊಡ್ಡ ಜಗಳ ಕೂಡ ಆಗಿದೆ. ಆರೋಪಿ ಜಗ್ಗಾ ಮತ್ತು ದರ್ಶನ್ ನಡುವೆ ಜಗಳ ಆಗಿದ್ದು ಜೈಲಧಿಕಾರಿಗಳು ಬಂದು ಜಗಳ ಬಿಡಿಸಿದ್ರು. ಮಲಗಿದ್ದ ಸಹ ಕೈದಿಗಳನ್ನ ಕಾಲ್ನಲ್ಲಿ ಒದ್ದು ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಕೆಲ ಸಹ ಕೈದಿಗಳು ತಮ್ಮನ್ನ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಇಲ್ಲಿ ನಮಗಿರಕ್ ಆಗ್ತಿಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಯೆಲ್ಲೋ ಲೈನ್ ಆರಂಭದ ಬೆನ್ನಲ್ಲೇ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. ಬರೋಬ್ಬರಿ 96 ಹೊಸ ರೈಲುಗಳು ಮೆಟ್ರೋವನ್ನ ಸೇರ್ತಾ ಇದಾವೆ ನೆಟ್ವರ್ಕ್ ಅನ್ನ. ಇದರಿಂದ ಮೆಟ್ರೋ ರೈಲುಗಳ ಸಂಖ್ಯೆ 160ಕ್ಕೆ ಏರಿಕೆಯಾಗ್ತಾ ಇದೆ. ಎಲ್ಲಾ ಟ್ರೈನ್ಗಳು ಕಾರ್ಯಾಚರಣೆಯನ್ನ ಶುರು ಮಾಡಿದಾಗ ಪ್ರತಿ 4 ನಿಮಿಷಕ್ಕೊಂದು ಟ್ರೈನ್ ಸಿಗುತ್ತೆ. ಏನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೆಸಿಎ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಗೆದ್ರು. ವೆಂಕಟೇಶ್ ಪ್ರಸಾದ್ 749 ಮತಗಳನ್ನ ಪಡೆದರೆ ಅವರ ಎದುರಾಳಿಯಾಗಿದ್ದ ಶಾಂತಕುಮಾರ್ 558 ವೋಟ್ ಪಡೆದಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್, ಖಜಾಂಚಿ ಸ್ಥಾನಕ್ಕೆ ಮಧುಕರ್ ಹಾಗೂ ಜನರಲ್ ಸೆಕ್ರೆಟರಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ. ಇನ್ನು ಬ್ರಿಜೇಶ್ ಪಟೇಲ್ ಬಣದಿಂದ ಬಿಕೆ ರವಿ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಏನು ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಕೇರಳ ಕೋರ್ಟ್ ಮಲಯಾಳಂ ನಟ ದಿಲೀಪ್ ಅವರನ್ನ ಆರೋಪ ಮುಕ್ತಗೊಳಿಸಿದೆ. ಈ ಪ್ರಕರಣದಲ್ಲಿ ನಟ ದಿಲೀಪ್ ಭಾಗಿಯಾಗಿರುವುದನ್ನ ಸಾಬೀತುಪಡಿಸೋಕೆ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ. ಹೀಗಾಗಿ ಅವ್ರನ್ನ ಖುಲಾಸೆಗೊಳಿಸಿ ಎರ್ನಾಕುಲಂ ಪ್ರಿನ್ಸಿಪಲ್ ಕೋರ್ಟ್ ಆದೇಶ ನೀಡಿದೆ. ಆದರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸುನಿಲ್ ಎನ್ಎಸ್ ಮತ್ತು ಆತನ ಗ್ಯಾಂಗ್ನ 6 ಆರೋಪಿಗಳನ್ನ ತಪ್ಪಿತಸ್ಥರು ಅಂತ ಕೋರ್ಟ್ ಹೇಳಿದೆ. 2017ರಲ್ಲಿ ಮಲಯಾಳಂ ಮತ್ತು ತಮಿಳು ಇಂಡಸ್ಟ್ರಿಯ ಖ್ಯಾತ ನಟಿಯನ್ನ ಗುಂಪೊಂದು ಅಪಹರಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. ನಟ ದಿಲೀಪ್ ಇದರ ಪಿತೂರಿ ಮಾಡಿದ್ರು, ನಂತರ ಸಾಕ್ಷ್ಯನಾಶಕ್ಕೂ ಯತ್ನಿಸಿದ್ರು ಅಂತ ಪ್ರಾಸಿಕ್ಯೂಷನ್ ವಾದ ಮಾಡಿತ್ತು. ಆದ್ರೀಗ ಸುಮಾರು 8 ವರ್ಷಗಳ ಕಾನೂನು ಹೋರಾಟದ ನಂತರ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಮಾತನಾಡಿದ ನಟ ದಿಲೀಪ್, ನನ್ನ ವಿರುದ್ಧ ಪಿತೂರಿ ಮಾಡಲಾಗಿತ್ತು, ಆದ್ರೀಗ ಸತ್ಯಕ್ಕೆ ಜಯ ಸಿಕ್ಕಿದೆ. ನನಗೆ ಸಹಾಯ ಮಾಡಿದ ಎಲ್ಲಾ ವಕೀಲರಿಗೆ ಮತ್ತು ಬೆಂಬಲಿಗರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಡೊನಾಲ್ಡ್ ಟ್ರಂಪ್ಗೆ ಪ್ರೀತಿಯಿಂದ ಮುತ್ತುಕೊಡೋಕೆ ರೆಡಿಯಾಗಿದೆ. ಹೈದರಾಬಾದ್ನ ರಸ್ತೆಯೊಂದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೆಸರನ್ನೇ ಇಡೋ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ತೆಲಂಗಾಣದ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರದವರು. ಹೈದರಾಬಾದ್ನ ನಾನಕ್ರಮಗುಡದಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿಯ ಹೈ ಪ್ರೊಫೈಲ್ ರಸ್ತೆಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತ ಹೆಸರಿಡೋಕೆ ಪ್ರಸ್ತಾವನೆ ಕೊಡಲಾಗಿದೆ. ಇದರ ಪ್ಲಾನ್ ಬಗ್ಗೆ ವಿದೇಶಾಂಗ ಇಲಾಖೆ ಮತ್ತು ಅಮೆರಿಕನ್ ರಾಯಭಾರ ಕಚೇರಿಗೆ ಪತ್ರ ಬರೆಯೋಕೆ ತೆಲಂಗಾಣ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಗ್ರೀನ್ಫೀಲ್ಡ್ ರೇಟಿಯಲ್ ರಸ್ತೆಗೆ ರತನ್ ಟಾಟಾ ಅವರ ಹೆಸರಿಡೋಕ್ಕೂ ಕೂಡ ಡಿಸ್ಕಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಆಯ್ದ ಪ್ರದೇಶಗಳಿಗೆ ಗೂಗಲ್ ಸ್ಟ್ರೀಟ್, ಮೈಕ್ರೋಸಾಫ್ಟ್ ಸ್ಟ್ರೀಟ್ ಅಂತಲೂ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸಿಎಂ ರೇವಂತ್ ರೆಡ್ಡಿ ದಿಲ್ಲಿಯಲ್ಲಿ ನಡೆದ ಅಮೆರಿಕ ಭಾರತ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಸಮಾವೇಶದಲ್ಲಿ ಬಗ್ಗೆ ಮಾತನಾಡಿದರು. ಹೈದರಾಬಾದ್ನ ಪ್ರಮುಖ ರಸ್ತೆಗಳಿಗೆ ಜಾಗತಿಕ ಕಂಪನಿಗಳ ಪ್ರತಿಷ್ಠಿತ ವ್ಯಕ್ತಿಗಳ ಹೆಸರನ್ನ ಇಟ್ಟು ಅವರಿಗೆ ಗೌರವ ಕೊಡ್ತೀವಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಟ್ರಂಪ್ಗೆ ಈ ಗಿಫ್ಟ್ ಸಿಕ್ಕಿದೆ. ನೋಡಬೇಕು ಅದಕ್ಕೆ ಪ್ರತಿಯಾಗಿ ಏನಾದರೂ ಕೂಡ ಇನ್ವೆಸ್ಟ್ಮೆಂಟು ಆ ಥರದ್ದು ಏನಾದರೂ ಹರಿಸ್ತಾರ ತೆಲಂಗಾಣಕ್ಕೆ ಅಂತ ಹೇಳಿ ಟ್ರಂಪ್. ಏನು ಗೋವಾದ ಆರ್ಪೋರಾ ನೈಟ್ ಕ್ಲಬ್ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ಕೆಲ ಬೆಳವಣಿಗೆಗಳಾಗಿವೆ. ಈ ನೈಟ್ ಕ್ಲಬ್ನ ಚೀಫ್ ಜನರಲ್ ಮ್ಯಾನೇಜರ್, ಸಿಬ್ಬಂದಿ ಸೇರಿ 5 ಅರೆಸ್ಟ್ ಮಾಡಲಾಗಿದೆ. ಒಟ್ಟು ಈ ಕೇಸಲ್ಲಿ 8 ಆರೋಪಿಗಳ ಬಂಧನ ಆಗಿದೆ. ಘಟನೆಗೆ ಸಂಬಂಧಪಟ್ಟಂತೆ 3 ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ. ಗೋವಾ ಸರ್ಕಾರ ಮ್ಯಾಜಿಸ್ಟ್ರೇಟಲ್ ತನಿಖೆಗೆ ಆದೇಶ ಕೊಟ್ಟಿದೆ. ಇತ್ತ ಈ ಆರ್ಪೋರಾ ನೈಟ್ ಕ್ಲಬ್ನ ಮಾಲೀಕ ಸೌರವ್ ಲೂಥ್ರಾ ತಲೆಮರೆಸಿಕೊಂಡಿದ್ದಾರೆ. ಅವರ ಬಂಧನಕ್ಕೆ ಹುಡುಕಾಟ ನಡೀತಾ ಇದೆ. ಈ ಸೌರವ್ ಲೂಥ್ರಾ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಘಟನೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಆಘಾತ ಆಗಿದೆ.
ಇಂಥ ಟೈಮ್ನಲ್ಲಿ ಮೃತರ ಕುಟುಂಬಗಳೊಂದಿಗೆ ನಾವು ಒಗ್ಗಟ್ಟಿನಿಂದ ನಿಲ್ತೀವಿ, ಸಂತಾಪ ವ್ಯಕ್ತಪಡಿಸ್ತೀವಿ, ಅಲ್ಲದೆ ಮೃತರ ಕುಟುಂಬಗಳಿಗೆ ಅಗತ್ಯ ಇರೋ ಎಲ್ಲ ಸಹಾಯ ಮತ್ತು ನೆರವನ್ನ ಒದಗಿಸ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಪಾಕಿಸ್ತಾನದ ಒಳಗಡೆ ಉಗ್ರರ ಮೀಟಿಂಗ್, ಚಾಟಿಂಗ್ ಎಲ್ಲ ಜೋರಾಗಿದೆ. ಈಗ ಲಷ್ಕರ್ ಮತ್ತು ಜೈಷ್ ಉಗ್ರ ಸಂಘಟನೆಗೆ ಸೇರಿದ ಉಗ್ರಗಾಮಿಗಳೆಲ್ಲ ಒಟ್ಟಾಗಿ ಮೀಟಿಂಗ್ ಮಾಡಿದ್ದಾರೆ. ಪಾಕಿಸ್ತಾನದ ಬಹವಲ್ಪುರ್ನಲ್ಲಿರೋ ಜೈಷ್ನ ಹೆಡ್ ಕ್ವಾರ್ಟರ್ನಲ್ಲಿ ಈ ಮೀಟಿಂಗ್ ಆಗಿದೆ. ಈ ಸಂಬಂಧ ಫೋಟೋ ಕೂಡ ಸಿಕ್ಕಿದೆ. ಈ ಫೋಟೋದಲ್ಲಿ ಲಷ್ಕರ್ನ ಉಪಮುಖ್ಯಸ್ಥ ಸೈಫುಲ್ಲಾ ಕಸೂರಿ ಜೈಷ್ ಕಮಾಂಡರ್ಗಳೊಂದಿಗೆ ಕೂತಿರುವುದು ಕಾಣಿಸಿದೆ. ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ರಾವಲ್ ಕೋಟ್ನಲ್ಲಿದ್ದ ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಭಾರತೀಯ ಸೇನೆ ಧ್ವಂಸ ಮಾಡಿತ್ತಲ್ಲ, ಈಗ ಅದನ್ನ ಪಾಕಿಸ್ತಾನ ಪುನಃ ನಿರ್ಮಾಣ ಮಾಡ್ತಿದೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಇನ್ನೊಂದ್ ಕಡೆ ಬಾಂಗ್ಲಾ ಯೂನುಸ್ ಆಡಳಿತದಲ್ಲಿ ಮತಾಂಧತೆಯಲ್ಲಿ ಮುಳುಗ್ತಾ ಇದೆ. ಅಲ್ಲಿಗ ಬಾಂಗ್ಲಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದ ಹಿಂದೂ ಹೋರಾಟಗಾರರೊಬ್ಬರ ಹತ್ಯೆಯಾಗಿದೆ. 1971 ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಹೋರಾಡಿದ್ದ 75 ವರ್ಷದ ಜೋಗೇಶ್ ಚಂದ್ರ ರಾಯ್ ಮತ್ತವರ ಪತ್ನಿ ಸುಬೋರ್ನೋ ಅವರನ್ನ ಅವರ ಮನೆಯಲ್ಲೇನೆ ಹತ್ಯೆ ಮಾಡಲಾಗಿದೆ. ರಂಗ್ಪುರದಲ್ಲಿ ಈ ಕ್ರೂರ ಕೃತ್ಯವನ್ನ ಮಾಡಿದ್ದಾರೆ. ಈ ದಂಪತಿಗೆ 2 ಗಂಡ್ಮಕ್ಳಿದ್ದಾರೆ. ಅವರಿಬ್ರು ಕೂಡ ಬಾಂಗ್ಲಾದಲ್ಲಿ ಪೊಲೀಸ್ ಅಧಿಕಾರಿಗಳ ಕೆಲಸ ಮಾಡ್ತಿದ್ದಾರೆ. ಅಂತ ಫ್ಯಾಮಿಲಿಯನ್ನ ಕೂಡ ಯೂನುಸ್ನ ಮತಾಂಧ ಗ್ಯಾಂಗ್ ಬಿಟ್ಟಿಲ್ಲ. ಇನ್ನು ಈ ಘಟನೆಗೆ ಶೇಖ್ ಹಸೀನಾರ ಅವಾಮಿ ಲೀಗ್ ಪಾರ್ಟಿಯ ನಾಯಕ ಮೊಹಮ್ಮದ್ ಅಲಿ ಅರ್ಫತ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವ್ಯಕ್ತಿಗಳಿಗೇನೆ ಈ ರೀತಿ ಪರಿಸ್ಥಿತಿ ಇದೆ. ಅವ್ರ ಮಕ್ಕಳು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಹೀಗಾದ್ರೆ ಈ ಯೂನಸ್ ಸರ್ಕಾರ ಈ ಜಮಾತೆ ಇಸ್ಲಾಮಿ ಅಂತ ಮೂಲಭೂತವಾದಿಗಳೊಂದಿಗೆ ಸೇರ್ಕೊಂಡು ಬಾಂಗ್ಲಾವನ್ನ ಪೂರ್ತಿ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಟೀಕಾ ಪ್ರಹಾರ ಮಾಡಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಪ್ರತಿ ಸ್ಟೇಟ್ ಬಾರ್ ಕೌನ್ಸಿಲ್ನಲ್ಲಿ ಎಲ್ಲಿ ಚುನಾವಣೆ ಇನ್ನೂ ಸ್ಟಾರ್ಟ್ ಆಗಿಲ್ವೋ ಅಲ್ಲಿ 30% ಸೀಟುಗಳನ್ನು ಮಹಿಳಾ ವಕೀಲರಿಗೆ ಮೀಸಲಿಡಬೇಕು ಅಂತ ನಿರ್ದೇಶಿಸಿದೆ. ಈ ಸೀಟನ್ನ 2 ಕ್ಯಾಟಗರಿಯಾಗಿ ಸ್ಪ್ಲಿಟ್ ಮಾಡಲಾಗಿದೆ. 20% ಸೀಟನ್ನ ಮಹಿಳೆಯರು ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು, ಉಳಿದ 10% ಸೀಟನ್ನ ಕೋ ಆಪ್ಷನ್ ಆಗಿ ಇಡಲಾಗುತ್ತೆ. ಇದನ್ನ ಚುನಾವಣೆ ಇಲ್ಲದೆ ನೇರವಾಗಿ ಮಹಿಳಾ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಇದು ರೆಗ್ಯುಲರ್ ಸೀಟ್ ಮತ್ತು ಇಂಪಾರ್ಟೆಂಟ್ ಪೊಸಿಷನ್ಗೂ ಈ ಮೀಸಲಾತಿ ಅನ್ವಯಿಸುತ್ತೆ ಅಂತ ಹೇಳಿದೆ. ಏನು ಷೇರುಪೇಟೆ ಮತ್ತು ಬಿಸ್ನೆಸ್ ನ್ಯೂಸ್ ನೋಡೋದಾದ್ರೆ, ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಲಾಸ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 609 ಪಾಯಿಂಟ್ಸ್ ಬಿದ್ದು 85,102ಕ್ಕೆ ತಲುಪಿದೆ. ನಿಫ್ಟಿ 225 ಪಾಯಿಂಟ್ಸ್ ಡೌನ್ ಆಗಿ 25,960ಕ್ಕೆ ರೀಚ್ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಾ ಇದೆ. ಹಾಗೆ ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಹಾಗೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಪಾಲಿಸಿ ಡಿಸಿಷನ್ ಮೇಲೆ ಹೂಡಿಕೆದಾರರು ಫೋಕಸ್ ಮಾಡ್ತಿದ್ದಾರೆ. ಹೀಗಾಗಿ ದೇಸಿ ಮಾರ್ಕೆಟ್ನ ವಾರದ ಮೊದಲ ವಹಿವಾಟು ಲಾಸ್. ಟೆಕ್ ಮಹೀಂದ್ರಾ, ವಿಪ್ರೋ, HCL ಟೆಕ್ನಾಲಜಿ ಷೇರುಗಳು ಗ್ರೀನ್ನಲ್ಲಿದ್ವು. ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್, ಎಟರ್ನಲ್ ಲಿಮಿಟೆಡ್, ನೆಸ್ಲೆ ಇಂಡಿಯಾ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಸೇರಿ ಹೆಚ್ಚಿನ ಷೇರುಗಳು ರೆಡ್ನಲ್ಲಿದ್ವು. ಹಾಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಮತ್ತೆ ಡೌನ್ ಆಗಿ 90 ರೂಪಾಯಿ 9 ಪೈಸೆ ಆಗಿದೆ. ಇನ್ನು ಇಲಾನ್ ಮಸ್ಕ್ರ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಸ್ಟಾರ್ ಲಿಂಕ್ ಭಾರತದಲ್ಲಿ ತನ್ನ ಇಂಟರ್ನೆಟ್ ಸೇವೆಯ ದರವನ್ನು ರಿವೀಲ್ ಮಾಡಿದೆ. ಮಂತ್ಲಿ ರೆಸಿಡೆನ್ಷಿಯಲ್ ಮನೆಗಳಿಗೆ ಹಾಕಿಸೋ ಪ್ಲಾನ್ 8,600 ರೂಪಾಯಿಗೆ ಸಿಗುತ್ತೆ. ಅನ್ಲಿಮಿಟೆಡ್ ಡೇಟಾ, ಸಿಂಪಲ್ ಪ್ಲಗ್ ಅಂಡ್ ಪ್ಲೇ ಸೆಟಪ್ ಇರುತ್ತೆ ಅಂತ ಕಂಪನಿ ಹೇಳಿದೆ. ಅಂದ್ರೆ ಸ್ಟಾರ್ ಲಿಂಕ್ ಕಿಟ್ ತಂದು ಹಿಡ್ಕೊಂಡು ಆನ್ ಮಾಡಿ ಬಿಡಿಸ್ಬಿಟ್ಟು ಆಕಾಶದ ಕಡೆಗೆ ತೋರಿಸಿದ್ರೆ ಆಯ್ತು, ಆಕ್ಸೆಸ್ ಸಿಗುತ್ತೆ ಇಂಟರ್ನೆಟ್. ಯಾವುದೇ ಕೇಬಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಾಲೇಷನ್ ಅಗತ್ಯ ಇಲ್ಲ. ಸದ್ಯ ರೆಸಿಡೆನ್ಷಿಯಲ್ ಇಂಟರ್ನೆಟ್ ಪ್ಲಾನ್ ರಿವೀಲ್ ಆಗಿದ್ದು, ಶೀಘ್ರದಲ್ಲಿ ಬಿಸ್ನೆಸ್ ಪ್ಲಾನ್ ಸೇರಿ ಹಲವು ಪ್ಲಾನ್ಗಳು ರಿವೀಲ್ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಎಂಥ ರಿಮೋಟ್ ಏರಿಯಾದಲ್ಲಿ ಬ್ರಾಡ್ಬ್ಯಾಂಡ್, ಮೊಬೈಲ್ ನೆಟ್ವರ್ಕ್ ಏನೂ ಇಲ್ಲದ ಬೆಂಗಾಡಿನಲ್ಲಿ ಬೇಕಾದರೂ ಕೂಡ, ಮರುಭೂಮಿ ನಡುವೆ ಕೂಡ ಇದನ್ನು ಹಾಕಿಸ್ಕೊಂಡವರಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಸಿಗುತ್ತೆ ಅನ್ನೋದು ಸ್ಟಾರ್ ಲಿಂಕ್ನ ಬೇಸಿಕ್ ಲೆಕ್ಕಾಚಾರ. ಡೈರೆಕ್ಟ್ ಸ್ಯಾಟಲೈಟ್ನಿಂದ ಆಂಟೆನಾಗೆ ಬರುತ್ತೆ, ಆಮೇಲೆ ಅದಕ್ಕೆ ಕನೆಕ್ಟ್ ಆಗಿರೋ ಎಲ್ಲ ಡಿವೈಸಸ್ಗೆ ವೈಫೈ ಥ್ರೂ ಸಿಗುತ್ತೆ ಅಂತ ಹೇಳಿ. ಏನೋ ಷೇರುಪೇಟೆ ನಿಯಂತ್ರಕ ಸೆಬಿ ಅನಧಿಕೃತ ಹೂಡಿಕೆ ಸಲಹೆಗಾರರ ಮೇಲೆ ಕಣ್ಣಿಡೋಕೆ ಹೊಸ ನಿರ್ಧಾರ ತಗೊಂಡಿದೆ. ಮಾರುಕಟ್ಟೆಯಲ್ಲಿ ಮಿಸ್ ಸೆಲ್ಲಿಂಗ್ ಅಂದ್ರೆ ಸೋಕಾಲ್ಡ್ ಹೂಡಿಕೆ ಸಲಹೆಗಾರರು ಜನರ ದಾರಿ ತಪ್ಪಿಸುವುದನ್ನು ತಡೆಯೋಕೆ ರಿಸ್ಕ್ ಅಂಡ್ ರಿಟರ್ನ್ ವೆರಿಫಿಕೇಶನ್ ಏಜೆನ್ಸಿಯನ್ನ ಸ್ಥಾಪನೆ ಮಾಡಿದೆ. ಈ ಸಂಸ್ಥೆ ಅನಧಿಕೃತ ಹಣಕಾಸು ಸಲಹೆಗಾರರನ್ನ ಗುರುತಿಸೋದು, ಹಾಗೆ ಕ್ರೆಡಿಬಿಲಿಟಿ ಮತ್ತು ಪರ್ಫಾರ್ಮೆನ್ಸ್ ರಿಪೋರ್ಟ್ ಮಾಡೋಕೆ ಡಿಜಿಟಲ್ ಆಡಿಟ್ ನಡೆಸೋದೆಲ್ಲ ಮಾಡುತ್ತೆ. ಹಿಂದೆ ಸೆಬಿ ಅನಧಿಕೃತ ಹಣಕಾಸು ಸಲಹೆಗಾರರನ್ನ ಸಾಮಾಜಿಕ ಮಾಧ್ಯಮದಿಂದ ತೆಗೆದು ಹಾಕುವಂತೆ ಹಾಗೂ ಅವರ ತನಿಖೆಗಾಗಿ ಕಾಲ್ ರೆಕಾರ್ಡ್ ಆಕ್ಸೆಸ್ ಕೊಡಬೇಕು ಅಂತ ಸರ್ಕಾರದ ಬಳಿ ಕೇಳಿತ್ತು. ಆದ್ರೀಗ ಇಂಥ ಎಲ್ಲಾ ಚಟುವಟಿಕೆಗಳ ಮೇಲೆ ಕಣ್ಣಿಡೋಕೆ ಈ ಏಜೆನ್ಸಿಯನ್ನ ಲಾಂಚ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರೋ ಸೆಬಿ ಅಧ್ಯಕ್ಷ ತುಹಿನ್ ಕಾಂತ ಪಾಂಡೆ, ಇತ್ತೀಚಿನ ದಿನಗಳಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಅನೇಕರು ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ವಾಟ್ಸ್ಆಪ್, ಟೆಲಿಗ್ರಾಮ್ನಲ್ಲಿ ಅನಧಿಕೃತವಾಗಿ ಹೂಡಿಕೆ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನೋ ಟಾಟಾ ಗ್ರೂಪ್ ಒಡೆತನದ ಏರೋಸ್ಪೇಸ್ ಕಂಪನಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ TASL
ಮತ್ತು ಅಮೆರಿಕದ ರಕ್ಷಣಾ ದೈತ್ಯ ಕಂಪನಿ ಲಾಕ್ಹೀಡ್ ಮಾರ್ಟಿನ್ ಸೇರಿ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಭಾರತೀಯ ವಾಯುಪಡೆ ಬಳಸೋ C-131J ಸೂಪರ್ ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ನ ನಿರ್ವಹಣೆ ಮತ್ತು ದುರಸ್ತಿಗಾಗಿ ಡಿಫೆನ್ಸ್ MRO ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್ ಫೆಸಿಲಿಟಿ ನಿರ್ಮಾಣಕ್ಕೆ ಬೆಂಗಳೂರಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ. 2026ರ ಅಂತ್ಯದ ವೇಳೆಗೆ ಫೆಸಿಲಿಟಿ ಕೆಲಸ ಶುರು ಮಾಡುತ್ತೆ. ಸದ್ಯ ಭಾರತ 12 C-131J ಸೂಪರ್ ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಆಪರೇಟ್ ಮಾಡ್ತಿದೆ. ಇಂತಹ 80 ಏರ್ಕ್ರಾಫ್ಟ್ಗಳನ್ನು ಖರೀದಿಸೋ ಪ್ಲಾನ್ ಕೂಡ ಇದೆ. ಹೀಗಾಗಿ ಇದನ್ನು ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಇಲ್ಲಿ MRO ಫೆಸಿಲಿಟಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸೌತ್ ಕೊರಿಯಾದ ವಿಡಿಯೋ ಗೇಮಿಂಗ್ ಕಂಪನಿ ಕ್ರಾಫ್ಟನ್ ಮುಂದಿನ 3-4 ವರ್ಷ ಭಾರತದಲ್ಲಿ 1,800 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿ ಘೋಷಿಸಿದೆ. ಭಾರತೀಯ ಕಂಪನಿ HFCLಗೆ 656 ಕೋಟಿ ರೂಪಾಯಿಯಷ್ಟು ಆಪ್ಟಿಕಲ್ ಫೈಬರ್ ಕೇಬಲ್ ರಫ್ತು ಆರ್ಡರ್ ಬಂದಿದೆ. ಇಂಟರ್ನ್ಯಾಷನಲ್ ಕಸ್ಟಮರ್ಗಳಿಂದ ಆರ್ಡರ್ ಬಂದಿದ್ದು 2026ರ ನವೆಂಬರ್ನಿಂದ ರಫ್ತು ಕಾರ್ಯ ಶುರುವಾಗುತ್ತೆ ಅಂತ ಕಂಪನಿ ಹೇಳಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಂಪನಿಯ ಷೇರುಗಳು ಮಾರ್ಕೆಟ್ನಲ್ಲಿ 3% ಜಂಪ್ ಅನ್ನು ಕಂಡ್ವು. ಆದರೆ ಮಾರ್ಕೆಟ್ ಕ್ಲೋಸ್ ಆಗೋ ಹೊತ್ತಿಗೆ 4% ಲಾಸ್ನೊಂದಿಗೆ ಆಮೇಲೆ ಕೊನೆಯಾಯಿತು. ಭಾರತದ $283 ಬಿಲಿಯನ್ ಮೌಲ್ಯದ IT ಸೆಕ್ಟರ್ನಲ್ಲಿ ಹೆಲ್ತ್ ಮತ್ತು ಟೆಕ್ ಕಂಪನಿಗಳು, ಅಂದರೆ ಆ ಸೆಕ್ಟರ್ನಲ್ಲಿ ಕೆಲಸ ಮಾಡೋ IT ಕಂಪನಿಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ತೋರಿಸಿರೋದು ಗೊತ್ತಾಗಿದೆ. ಟ್ರೆಡಿಷನಲ್ IT ಕಂಪನಿಗಳಿಗಿಂತ ಇವುಗಳು ಚೆನ್ನಾಗಿ ಬೆಳವಣಿಗೆಯನ್ನು ಕಾಣ್ತಿವೆ. ಸಜಿಲಿಟಿ, ಇನ್ವೆಂಚರಸ್ ನಾಲೆಜ್ ಸೊಲ್ಯೂಷನ್ಸ್ ಮತ್ತು ಎಂಡಿಜೆನ್ ಕಂಪನಿಗಳು ಬೆಳವಣಿಗೆಯನ್ನು ಚೆನ್ನಾಗಿ ಕಂಡಿವೆ. ಜುಲೈ ಟು ಸೆಪ್ಟೆಂಬರ್ ಅವಧಿಯಲ್ಲಿ ಹೆಲ್ತ್ ಟೆಕ್ ಕಂಪನಿಗಳು 4.2% ಗ್ರೋ ಆಗಿವೆ. ಈ ಅವಧಿಯಲ್ಲಿ ಇತರ ದೊಡ್ಡ ದೊಡ್ಡ IT ಕಂಪನಿಗಳು ಬರೀ 1.6% ಗ್ರೋತ್ ಅನ್ನು ಕಂಡಿವೆ. ಮಿಡ್ ಕ್ಯಾಪ್ ಕಂಪನಿಗಳು 2.7% ಗ್ರೋತ್ ಅನ್ನು ಕಂಡಿವೆ. ಆ ಎಲ್ಲ ಕಂಪನಿಗಳಿಗೆ ಹೋಲಿಸಿದ್ರೆ ಈ ಹೆಲ್ತ್ ಟೆಕ್ ಕಂಪನಿಗಳು, ಈ IT ಕಂಪನಿಗಳು, ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಸರ್ವಿಸ್ ಕೊಡೋ IT ಕಂಪನಿಗಳು ಚೆನ್ನಾಗಿ ಬೆಳವಣಿಗೆಯನ್ನು ಕಂಡಿವೆ. 4%+ ಬೆಳವಣಿಗೆಯನ್ನು ಕಂಡಿವೆ. ಬೆಂಗಳೂರು ಮೂಲದ ವೇಕ್ಫಿಟ್ ಕಂಪನಿ ಮತ್ತು ಫಾರ್ಮಾಸ್ಯೂಟಿಕಲ್ ಕಂಪನಿ ಕೊರೋನಾ ರೆಮಿಡೀಸ್ ಪ್ರೈಮರಿ ಮಾರ್ಕೆಟ್ಗೆ ಇವತ್ತು ಕಾಲಿಟ್ಟಿವೆ. ಅಲ್ಲದೆ ಈ ವಾರ 14,700 ಕೋಟಿ ರೂಪಾಯಿ ಮೌಲ್ಯದ ಹೊಸ IPOಗಳು ಕೂಡ ಬರ್ತಾ ಇದಾವೆ ಮಾರ್ಕೆಟ್ಗೆ. ಡಿಸೆಂಬರ್ 10ಕ್ಕೆ ನೆಫ್ರೋಕೇರ್ ಹೆಲ್ತ್ ಸರ್ವಿಸ್ ಮತ್ತು ಪಾರ್ಕ್ ಮೆಡಿ ವರ್ಲ್ಡ್ IPO ರಿಲೀಸ್ ಆಗ್ತಾ ಇದಾವೆ. ನೆಫ್ರೋಕೇರ್ ಪ್ರತಿ ಷೇರಿಗೆ 468ರಿಂದ 460 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ 871 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಾರ್ಕ್ ಮೆಡಿ ವರ್ಲ್ಡ್ ಪ್ರತಿ ಷೇರಿಗೆ 154ರಿಂದ 162 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ 920 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 335 ರೂಪಾಯಿ ಕಮ್ಮಿಯಾಗಿ 1,28,257 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 310 ರೂಪಾಯಿ ಕಮ್ಮಿಯಾಗಿ 1,17,480 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 878 ರೂಪಾಯಿ ಏರಿಕೆಯಾಗಿ 1,79,088 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ಸೇರ್ಬೋದು. ಅಲ್ಲಿರೋ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.